ನಮಸ್ಕಾರ, ಗುಡ್ ಮಾರ್ನಿಂಗ್ ಕರ್ನಾಟಕ. ದಿನದ ಟಾಪ್ ಸುದ್ದಿಗಳ ಜೊತೆಗೆ ಪ್ರಮುಖ ಅಪ್ಡೇಟ್ಸ್, ನ್ಯಾಷನಲ್ ಇಂಟರ್ನ್ಯಾಷನಲ್ ಪ್ರತಿಯೊಂದು ಸುದ್ದಿಯ ಸ್ಪೀಡ್ ರೌಂಡ್ ಅಪ್ ಟಾಪ್ 18 at 8ಗೆ ಸ್ವಾಗತ. ನಾನು ನವಿತಾ ಅಜಯ್. ಮೊದಲಿಗೆ ಪ್ರಮುಖ 18 ಸುದ್ದಿಗಳ ಮೊದಲ ಸುದ್ದಿಯನ್ನ ನೋಡ್ತಾ ಹೋಗೋಣ. ಪಾಕಿಸ್ತಾನದಲ್ಲಿ ಸೋಂಪಾಪುಡಿ ಚಳವಳಿ ಶುರುವಾಗಿದೆ. ದಿವಾಳಿಯಾಗಿರೋ ದೇಶದಲ್ಲಿ ಇದೆಂತಹ ಸೋಂಪಾಪುಡಿ ಅನ್ಬೇಡಿ, ಅಲ್ಲಿ ಆಗ್ತಿರೋದೇ ಬೇರೆ. ಒಂದು ಗಾದೆ ಮಾತಿದೆ, ಇರ್ಲಾರ್ದವನು ಇರುವೆ ಬಿಟ್ಕೊಂಡ ಅಂತ. ಹಾಗಾಗಿದೆ ನೋಡಿ ಪಾಕಿಸ್ತಾನದ ಸ್ಥಿತಿ. ಹಿಂದೊಮ್ಮೆ ಪ್ರವಾಹ ಬಂದಾಗ ಪಾಕಿಸ್ತಾನಕ್ಕೆ ಟರ್ಕಿ ಕೊಟ್ಟಿದ್ದ ಸಾಮಗ್ರಿಗಳನ್ನೇ ಇದೀಗ ಪಾಕಿಸ್ತಾನ ಟರ್ಕಿಗೆ ಕಳಿಸಿದೆ. ಇದನ್ನೇ ಕಿಂಡಲ್ ಮಾಡ್ತಿದ್ದಾರೆ ಜನ. ಟರ್ಕಿಯಲ್ಲಿನ ಭೂಕಂಪನದ ಸಂತ್ರಸ್ತರಿಗಾಗಿ ವಿಶೇಷ ವಿಮಾನದಲ್ಲಿ ರಿಲೀಫ್ ಸಾಮಗ್ರಿಗಳು ಬಂದಿವೆ. ಮೇಲೆಲ್ಲ ತಳುಕು ಬಳಕು, ಒಳಗೆಲ್ಲ ಅದೇ ಟರ್ಕಿ ಪಾಕ್ಗೆ ಕಳಿಸಿದ್ದ ಸಾಮಗ್ರಿಗಳು. ಕಳೆದ ವರ್ಷ ಪಾಕ್ನಲ್ಲಿ ಪ್ರವಾಹ ತಲೆದೂರಿತ್ತು. ಆಗ ಟರ್ಕಿ ಕಳಿಸಿದ್ದ ಸಾಮಗ್ರಿಗಳ ಬಾಕ್ಸ್ಗಳ ಮೇಲ್ಭಾಗ ಬದಲಿಸಿ ಕಳಿಸಿದೆ. ಇದನ್ನೇ ಸೋಷಿಯಲ್ ಮೀಡಿಯಾದಲ್ಲಿ ಕಿಂಡಲ್ ಮಾಡ್ತಿದ್ದಾರೆ ಜನ. ಈಗಾಗಲೇ ಪ್ಯಾಕ್ ಮಾಡಿರೋ ಸೋಂಪಾ ಪುಡಿಯನ್ನ ಮತ್ತೊಮ್ಮೆ ಪ್ಯಾಕ್ ಮಾಡಿ ಗಿಫ್ಟ್ ಕೊಟ್ಟಂತಿದೆ ಪಾಕ್ನ ಸಾಮಗ್ರಿ ಅಂತೆಲ್ಲ ಗೇಲಿ ಮಾಡಲಾಗ್ತಿದೆ. ಪಾಕಿಸ್ತಾನದ ಈ ನಡೆ ನಗೆ ಪಾಟಲಿಗೆ ಈಡಾಗಿದೆ. ಸೋಂಪಾ ಪುಡಿ ಚಳವಳಿಯಿಂದ ಜಗದ ಮುಂದೆ ಮಾನ ಕಳೆದುಕೊಂಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕಳ್ಳರಿಗೆ ಪಾಠ ಕಲಿಸೋ ಅಗತ್ಯ ಇದೆ. ಮುಂದೊಂದು ದಿನ ಆ ಪಾಠ ಕಲಿಸ್ತೀವಿ. ಇದು ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂಧೆಗೆ ಉದ್ಧವ್ ಠಾಕ್ರೆ ಕೊಟ್ಟಿರೋ ವಾರ್ನಿಂಗ್. ಅವರಿಬ್ಬರ ನಡುವೆ ಗಲಾಟೆಗೆ ಕಾರಣ ಶಿಂಧೆ ಬಣಕ್ಕೆ ಶಿವಸೇನೆ ಚಿಹ್ನೆ ಸಿಕ್ಕಿದ್ದು. ಕಳ್ಳರಿಗೆ ಪಾಠ ಕಲಿಸೋ ಟೈಮ್ ಬಂದಿದೆ. ಶಿಂಧೆ ಉದ್ಧವ್ ನಡುವೆ ಚಿಹ್ನೆ ವಾರ್. ಶಿವಸೇನೆಯ ಅಧಿಕೃತ ಚಿಹ್ನೆ ಏಕನಾಥ್ ಶಿಂಧೆ ಬಣಕ್ಕೆ ಸಿಗುತ್ತಲೇ ಮಹಾರಾಷ್ಟ್ರ ಪಾಲಿಟಿಕ್ಸ್ ನಿಗಿ ಕೆಂಡವಾಗ್ತಿದೆ. ಚಿಹ್ನೆ ಮಿಸ್ ಆಗುತ್ತಲೇ ಮುಂಬೈನ ಉದ್ಧವ್ ಠಾಕ್ರೆ ಮನೆ ಮಾತೋಶ್ರೀ ಮುಂದೆ ಅಭಿಮಾನಿಗಳು ಜಮಾಯಿಸಿದ್ರು. ಕಾನೂನು ಹೋರಾಟ ಹಾಗೂ ಭವಿಷ್ಯದ ಚುನಾವಣೆಗೆ ಬೆಂಬಲವಾಗಿ ನಿಂತರು. ಮನೆ ಮುಂದೆ ಸೇರಿದ್ದ ಕಾರ್ಯಕರ್ತರನ್ನ ಉದ್ದೇಶಿಸಿ ಉದ್ಧವ್ ಠಾಕ್ರೆ ಭಾಷಣ ಮಾಡಿದ್ರು. ಕಳ್ಳರಿಗೆ ಪಾಠ ಕಲಿಸೋ ಅಗತ್ಯ ಇದೆ. ಮುಂದೊಂದು ದಿನ ಆ ಪಾಠ ಕಲಿಸ್ತೀವಿ. ಕಾನೂನು ಹೋರಾಟದಿಂದ ಉತ್ತರ ಕೊಡ್ತೀವಿ. ಕಳೆದ ಜೂನ್ನಲ್ಲಿ ಉದ್ಧವ್ ಠಾಕ್ರೆ ಸರ್ಕಾರ ಪತನ ಆಗಿತ್ತು. ಆಗಿಂದಲೂ ಅಧಿಕೃತ ಚಿಹ್ನೆಗಾಗಿ ಶಿಂಧೆ ಹಾಗೂ ಠಾಕ್ರೆ ನಡುವೆ ಫೈಟ್ ನಡೆಯುತ್ತಲೇ ಇತ್ತು. ಮೊನ್ನೆ ಬಿಲ್ಲು ಬಾಣದ ಚಿಹ್ನೆಯನ್ನ ಶಿಂಧೆ ಬಣಕ್ಕೆ ನೀಡಿತ್ತು ಚುನಾವಣಾ ಆಯೋಗ. ಉದ್ಧವ್ಗೂ ಮುನ್ನವೇ ಸುಪ್ರೀಂಗೆ ಶಿಂಧೆ ಕೇವಿಯಟ್ ಹಾಕೊಂಡು ಶಿಂಧೆ ಟೀಮ್. ವಿವಾದ ತಾರಕಕ್ಕೆ ಏರುತ್ತಲೇ ಸಿಎಂ ಏಕನಾಥ್ ಶಿಂಧೆ ಸುಪ್ರೀಂ ಕೋರ್ಟ್ಗೆ ಕೇವಿಯಟ್ ಹಾಕಿಕೊಂಡಿದ್ದಾರೆ. ಬಿಲ್ಲು ಪ್ಲಸ್ ಬಾಣದ ಅಧಿಕೃತ ಚಿಹ್ನೆ ನಮ್ಮದೇ ಅಂತ ಪ್ರತಿಪಾದಿಸಿದ್ದಾರೆ. ಈ ಮೂಲಕ ಕಾನೂನು ಹೋರಾಟದ ಸಮರಕ್ಕೆ ನಾಂದಿ ಹಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಅದು ಬೆಂಗಳೂರಿನ ಅತ್ಯಂತ ಪ್ರತಿಷ್ಠಿತ ಶಾಪಿಂಗ್ ಕಾಂಪ್ಲೆಕ್ಸ್. ಅಲ್ಲಿ ನೂರಾರು ಮಂದಿ ಬದುಕು ಕಟ್ಟಿಕೊಂಡಿದ್ರು. ಅದನ್ನ ಕೆಡವಿ ಏಷ್ಯಾದಲ್ಲೇ ಅದ್ಭುತವಾದ ಕಾಂಪ್ಲೆಕ್ಸ್ ಕಟ್ಟೋಕೆ ಪಾಲಿಕೆ ಹೊರಟಿತ್ತು. ಕಲರ್ ಕಾಗೇನೂ ಹಾರಿಸಿತ್ತು. 8 ವರ್ಷ ಆದ್ರೂ ಏನೂ ಆಗಿಲ್ಲ. ಹಾಳು ಕೊಂಪೆಯಾದ ಜಯನಗರ ಕಾಂಪ್ಲೆಕ್ಸ್. ಕಲರ್ ಕಾಗೆ, ವ್ಯಾಪಾರಸ್ಥರಿಗೆ ದೋಖಾ. ಒಂದು ಕಡೆ ಬಿಯರ್ ಬಾಟಲ್, ಇನ್ನೊಂದು ಕಡೆ ಕಸದ ರಾಶಿ. ಇದು ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾ ಎನಿಸಿಕೊಂಡಿರೋ ಜಯನಗರದ 4th ಬ್ಲಾಕ್ನಲ್ಲಿರೋ ಕಟ್ಟಡದಲ್ಲಿ ಕಂಡು ಬಂದ ದೃಶ್ಯ. ಈ ಕಟ್ಟಡ 8 ವರ್ಷಗಳ ಹಿಂದೆ ಮಾದರಿ ಶಾಪಿಂಗ್ ಕಾಂಪ್ಲೆಕ್ಸ್ ಅನ್ನೋ ಖ್ಯಾತಿ ಗಳಿಸಿತ್ತು. ಆದ್ರೆ ಈಗ ಹಾಳು ಕೊಂಪೆಯಾಗಿದೆ. ಏಷ್ಯಾದಲ್ಲೇ ಅದ್ಭುತ ಶಾಪಿಂಗ್ ಕಾಂಪ್ಲೆಕ್ಸ್ ಮಾಡೋಕೆ ಹೋದ ಬಿಬಿಎಂಪಿ ಈ ಪರಿಸ್ಥಿತಿಗೆ ತಂದಿಟ್ಟಿದೆ. ಒಂದು 100 ಸತಿ ಮೇಲೆ ವಿಧಾನಸೌಧ ಮೆಟ್ಲು ಹತ್ತಿದ್ವಿ, ಇಳಿದ್ವಿ. ಕಾರ್ಪೊರೇಷನ್ಗೆ ಒಂದು 60-70 ಸತಿ ಹತ್ತಿದ್ವಿ, ಇಳಿದ್ವಿ. ಅವರು ಭರವಸೆಗಳು ಕೊಟ್ಕೊಂಡು ಬರ್ತಾನೇ ಇದ್ದಾರೆ. ಏನು ರೆಡಿನೂ ಮಾಡಲಿಲ್ಲ, ರಿಪೇರಿನೂ ಮಾಡಲಿಲ್ಲ. ಇದು ಅನ್ಯಾಯ ಮಾಡಿ ಇಕ್ಬಿಟ್ಟಿದ್ದಾರೆ. ಜಯನಗರ ಕಾಂಪ್ಲೆಕ್ಸ್ ಈಗ ಡಂಪಿಂಗ್ ಯಾರ್ಡ್. ಸದ್ಯ ಈ ಶಾಪಿಂಗ್ ಕಾಂಪ್ಲೆಕ್ಸ್ ಈಗ ಕಸದ ಡಂಪಿಂಗ್ ಯಾರ್ಡ್ ಆಗಿದೆ. ಜೊತೆಗೆ ಅಕ್ರಮ ಚಟುವಟಿಕೆಗಳ ತಾಣವಾಗಿದೆ. ಇದರಿಂದ ವ್ಯಾಪಾರಸ್ಥರು ರೊಚ್ಚಿಗೆದ್ದಿದ್ದು, ನಮಗೆ ಹೊಸ ಕಟ್ಟಡ ಬೇಡ, ಹಳೆ ಕಟ್ಟಡವನ್ನೇ ರಿಪೇರಿ ಮಾಡಿಕೊಡಿ ಅಂತಿದ್ದಾರೆ. ಈಗ ಅಲ್ಲಿ ಸರಿ ಆಗಿರೋ ಪ್ರಾಬ್ಲಮ್ ಆಗಿದೆ. ನಾವು ಇದನ್ನೇ ಆಲ್ಟ್ರೇಷನ್ ಮಾಡಿಬಿಟ್ಟು ಇದನ್ನೇನೋ ರೆಡಿ ಮಾಡಿ ಹೊಸದಾಗಿ ಇದು ಮಾಡೋ ಥರ ಮಾಡಿಕೊಡ್ತೀವಿ. ಹೆಂಗಿದೆ ಅದೇ ಥರ ಮಾಡ್ಕೊಳ್ಳೋಣ ಅಂತ ಎಲ್ಲರಿಗೂ ಜನಕ್ಕೆ ಆಶ್ವಾಸನೆ ಕೊಟ್ಟರು. ಬಟ್ ಇದು ಇನ್ನೂ ನಡೆದಿಲ್ಲ, ಅದು ನಡೀತಾ ಇಲ್ಲ.
ಒಟ್ನಲ್ಲಿ ಕೊಟ್ಟ ಮಾತು ತಪ್ಪಿರುವ ಬಿಬಿಎಂಪಿ ವಿರುದ್ಧ ವ್ಯಾಪಾರಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾವಾಗ ನಮ್ಮ ಮಳಿಗೆ ನಮ್ಮ ಕೈ ಸೇರುತ್ತೋ ಅನ್ನೋ ತವಕದಲ್ಲಿದ್ದಾರೆ. ಆಶಿಕ್ ಮುಲ್ಕಿ, ನ್ಯೂಸ್ 18 ಬೆಂಗಳೂರು. ಇದೇ ಫೆಬ್ರವರಿ 27ರಂದು ಶಿವಮೊಗ್ಗ ವಿಮಾನ ನಿಲ್ದಾಣ ಲೋಕಾರ್ಪಣೆಗೊಳ್ಳಲಿದೆ. ಏರ್ಪೋರ್ಟ್ಗೆ ಹೆಸರಿಡುವ ವಿಚಾರವೇ ದೊಡ್ಡ ಚರ್ಚೆಯಾಗ್ತಿದೆ. ತನ್ನ ಹೆಸರು ಬೇಡ ಅಂತ ಬಿಎಸ್ವೈ ಹೇಳ್ತಿದ್ದಂತೆ ಹತ್ತಾರು ಹೆಸರುಗಳು ಕೇಳಿ ಬರ್ತಿವೆ. ಶಿವಮೊಗ್ಗದ ವಿಮಾನ ನಿಲ್ದಾಣಕ್ಕೆ ಯಾರ ಹೆಸರಿಡಬೇಕು ಅಂತ ಕಳೆದ 1.5 ವರ್ಷಗಳಿಂದ ಚರ್ಚೆ ನಡೀತಾನೆ ಇತ್ತು. ಕುವೆಂಪು, ಕೆಳದಿ ಶಿವಪ್ಪ ನಾಯ್ಕ, ಶಾಂತವೇರಿ ಗೋಪಾಲಗೌಡ ಹೀಗೆ ಹತ್ತಾರು ಸಾಧಕರ ಹೆಸರು ಕೇಳಿ ಬಂದಿದ್ವು. ಮಾಜಿ ಸಿಎಂ ಯಡಿಯೂರಪ್ಪ ಅವರ ಹೆಸರು ತೇಲಿ ಬಂದಿತ್ತು. ಆದ್ರೆ ನನ್ನ ಹೆಸರು ಬೇಡ, ರಾಷ್ಟ್ರಕವಿ ಕುವೆಂಪು ಅವರ ಹೆಸರಿಡೋಣ, ಈ ಬಗ್ಗೆ ಶಿಫಾರಸು ಮಾಡೋಣ ಅಂತ ಸ್ವತಃ ಯಡಿಯೂರಪ್ಪನವರೇ ಹೇಳಿದ್ರು. ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಶ್ರೀಯುತ ಕುವೆಂಪು ಅವರ ಹೆಸರನ್ನ ಇಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಆದ್ರೆ ಜಿಲ್ಲೆಯಲ್ಲಿ ಬಹುಸಂಖ್ಯಾತರು ಆರ್ಯ ಈಡಿಗ ಸಮಾಜದವರಿದ್ದಾರೆ. ಹೀಗಾಗಿ ಈಡಿಗ ಸಮುದಾಯದ ನಾಯಕರಾಗಿದ್ದ ಮಾಜಿ ಸಿಎಂ ದಿವಂಗತ ಎಸ್ ಬಂಗಾರಪ್ಪ ಅವರ ಹೆಸರಿಡಬೇಕು ಅನ್ನೋ ಕೂಗು ಕೇಳಿಬಂದಿತ್ತು. ಆದ್ರೆ ಈಡಿಗ ಸಮುದಾಯದ ನಾಯಕರಿಗೆ ತಿರುಗೇಟು ಕೊಟ್ಟಿರೋ ಮಾಜಿ ಸಚಿವ ಈಶ್ವರಪ್ಪ ಯಡಿಯೂರಪ್ಪನವರ ಹೆಸರನ್ನೇ ಇಡಬೇಕು ಅಂತ ಹೇಳಿದ್ದಾರೆ. ಶಿವಮೊಗ್ಗದ ಸೋಗಾನೆ ವಿಮಾನ ನಿಲ್ದಾಣಕ್ಕೆ ಸನ್ಮಾನ್ಯ ಬಂಗಾರಪ್ಪರ ಹೆಸರು ಇಡಬೇಕು ಅಂತಕ್ಕಂಥದ್ದು ನಮ್ದೊಂದೇ ಸಮಾಜ, ಎಲ್ಲ ಸಮಾಜಕ್ಕೂ ಹಿಂದೆ ಒತ್ತಾಯ ಮಾಡಿದ್ದಾರೆ. ಈ ಶಿವಮೊಗ್ಗ ವಿಮಾನ ನಿಲ್ದಾಣ ಇರೋ ತನಕನೂ ಕೂಡ ಮಾನ್ಯ ಯಡಿಯೂರಪ್ಪನವರ ಹೆಸರು, ಮಾನ್ಯ ರಾಘವೇಂದ್ರರ ಹೆಸರು ಇತಿಹಾಸದಲ್ಲಿ ಸೇರುತ್ತೆ ಅನ್ನೋದನ್ನ ಸಂತೋಷದಿಂದ ನಾನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ. ಒಟ್ನಲ್ಲಿ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಹೆಸರಿಡೋ ತನಕ ಈ ವಿವಾದ ಬಗೆಹರಿಯಲ್ಲ ಅನ್ಸುತ್ತೆ. ವಿನಯ್ ಪುರದಾಳು, ನ್ಯೂಸ್ 18 ಶಿವಮೊಗ್ಗ. ಉಪ್ಪಾರ ಸಮುದಾಯದಲ್ಲಿ ಅನಕ್ಷರಸ್ಥರ ಸಂಖ್ಯೆ ಹೆಚ್ಚು. ಶಿಕ್ಷಣದ ಕೊರತೆಯಿಂದ ತೀರಾ ಹಿಂದುಳಿದ ಸಮುದಾಯದ ಮುಖಂಡರು ತಮ್ಮ ಪ್ರತಿಯೊಬ್ಬ ಮಕ್ಕಳು ಶಿಕ್ಷಣ ಪಡಿಲೇಬೇಕು ಅಂತ ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಮಕ್ಕಳನ್ನ ಶಾಲೆಗೆ ಕಳುಹಿಸದಿದ್ರೆ ಸಮುದಾಯದಿಂದ ದೂರ. ಶಿಕ್ಷಣಕ್ಕಾಗಿ ಉಪ್ಪಾರ ಸಮುದಾಯದ ಕಠಿಣ ತೀರ್ಮಾನ. ಹೌದು, ಇಂಥದ್ದೊಂದು ಮಹತ್ವದ ನಿರ್ಧಾರ ಕೈಗೊಂಡಿದೆ ಚಾಮರಾಜನಗರದ ಉಪ್ಪಾರ ಸಮುದಾಯ. ಜಿಲ್ಲೆಯಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದಿರುವ ಉಪ್ಪಾರ ಸಮುದಾಯದಲ್ಲಿ ಎಂದಿಗೂ ಬಾಲ್ಯ ವಿವಾಹ, ಸಾಮಾಜಿಕ ಬಹಿಷ್ಕಾರದಂತಹ ಪದ್ಧತಿಗಳಿವೆ. ಕೆಲ ವರ್ಷಗಳ ಹಿಂದೆ ಈ ಸಮುದಾಯದ ಸ್ವಾಮೀಜಿಗಳು ಹಾಗೂ ಗಡಿ ಯಜಮಾನರು ಸೇರಿ ಬಾಲ್ಯ ವಿವಾಹ ಮಾಡದಂತೆ ಜಾಗೃತಿ ಮೂಡಿಸಿದ್ರು. ಆದರೆ ಜಿಲ್ಲೆಯಲ್ಲಿ ಉಪ್ಪಾರ ಸಮುದಾಯದ 158 ಮಕ್ಕಳು ಶಾಲೆಯಿಂದ ಹೊರಗುಳಿದಿದ್ದಾರೆ. ಹೀಗಾಗಿ ಮಕ್ಕಳನ್ನ ಶಾಲೆಗೆ ಸೇರಿಸದ ಕುಟುಂಬಗಳನ್ನ ಸಮುದಾಯದಿಂದ ದೂರ ಇಡ್ತೇವೆ ಅಂತ ಮುಖಂಡರು ಎಚ್ಚರಿಸಿದ್ದಾರೆ. ನಮಗೆ ಬಂದಿರೋ ಮಾಹಿತಿ, ನಾವು ಅಂಕಿಅಂಶಗಳ ಪ್ರಕಾರ 168 ಮಕ್ಕಳು ಶಾಲೆಗೆ ಬರ್ತಾ ಇಲ್ಲ. ಯಾರು ಶಾಲೆಗೆ ಸೇರಿಸಲ್ಲ ಅಂತ ಕುಟುಂಬನ ನಾವು ನಮ್ಮ ಸಮುದಾಯದಿಂದ ದೂರ ಇಡ್ತೀವಿ ಅಂತೇಳಿ ದಿಟ್ಟ ನಿರ್ಧಾರ ತಗೊಂಡಿದ್ದಾರೆ. ನಿಜಕ್ಕೂ ನಾನು ಒಬ್ಬ ಸಮುದಾಯದ ಯುವ ಮುಖಂಡನಾಗಿ ನಾನು ಹೆಮ್ಮೆ ಪಡ್ತೀನಿ. ಈ ನಡುವೆ ಶಾಲೆ ಬಿಟ್ಟ ಮಕ್ಕಳ ಮನೆಗೆ ತೆರಳಿ ಪೋಷಕರ ಮನವೊಲಿಸುವುದು, ಶಾಲೆ ಬಿಡಲು ಕಾರಣ ತಿಳಿದುಕೊಂಡು ಅಗತ್ಯ ನೆರವು ನೀಡುವ ಕೆಲಸವನ್ನು ಮಾಡಲಾಗ್ತದೆ. ನಮ್ಮ ಜನಾಂಗದವರು ಎಲ್ಲೆಲ್ಲಿ ಬಿಟ್ಟೋಗಿದ್ದಾರೆ ಅದನ್ನ ಲೀಸ್ಟ್ ತಗೊಂಡು ನಾವು ಆಲ್ರೆಡಿ ಈಗ ಆ ಊರುಗಳಿಗೆ ಹೋಗಿ ನಾವು ಆ ಸ್ಕೂಲ್ಗೆ ಹೋಗೋದಕ್ಕೆ ಏನು ಬೇಕೋ ಅದನ್ನೆಲ್ಲ ನಾವು ಕಳಿಸ್ಕೊಡೋದಕ್ಕೆ ಇದು ಮಾಡ್ತಾವೆ. ಅವ್ರಿಗೆ ಏನಾದ್ರು ತೊಂದರೆ ಆಗಿದ್ರೆ ನಮ್ಮ ಯಜಮಾನರ ಮುಖಾಂತರ ಏನಾದ್ರು ಒಂದು ಇದು ಮಾಡ್ತಾಯಿದ್ವಿ. ಕಳಿಸೋದಕ್ಕೆ ಏನೇನು ಬೇಕೋ ಏರ್ಪಾಡು ಮಾಡಿ ನಾವು ಕಳಿಸ್ಕೊಡ್ತೀವಿ. ಉತ್ತಮ ಸಮಾಜ ನಿರ್ಮಾಣಕ್ಕೆ ಶಿಕ್ಷಣ ಅತಿ ಮುಖ್ಯ ಎಂಬುದನ್ನ ಉಪ್ಪಾರ ಸಮುದಾಯದ ಮುಖಂಡರು ಸಾರಿ ಹೇಳ್ತಾ ಇರುವುದು ಶ್ಲಾಘನೀಯ. SM ನಂದೀಶ್, ನ್ಯೂಸ್ 18 ಚಾಮರಾಜನಗರ. ರಷ್ಯಾ ಹಾಗೂ ಉಕ್ರೇನ್ ಯುದ್ಧದಲ್ಲಿ ಕರುನಾಡಿನ ವಿದ್ಯಾರ್ಥಿಯೊಬ್ಬ ಜೀವ ಬಿಟ್ಟಿದ್ದ. ಆತ ವಿದ್ಯಾಭ್ಯಾಸಕ್ಕೆ ಹೋಗುವಾಗ ಕೊಟ್ಟಿದ್ದ ಮಾತೊಂದನ್ನ ಈಗ ತಂದೆ ತಾಯಿಗಳೇ ನೆರವೇರಿಸಿದ್ದಾರೆ. ಅದೇನು ನೋಡಿ. ಅದು 2022ರ ಮಾರ್ಚ್. ಉಕ್ರೇನ್ ಮೇಲೆ ರಷ್ಯಾ ಸಮರ ಸಾರಿತ್ತು. ಮಿಸೈಲ್ಗಳನ್ನ ಹಾರಿಸಿ ಬಿಲ್ಡಿಂಗ್ಗಳನ್ನೇ ಉಡಾಯಿಸಿತ್ತು. ಈ ಟೈಮ್ನಲ್ಲಿ ಅಲ್ಲಿ MBBS ಓದಲು ಹೋಗಿದ್ದ ವಿದ್ಯಾರ್ಥಿಗಳು ಸಿಲುಕಿದ್ರು. ಅದರಲ್ಲಿ ಹಾವೇರಿಯ ನವೀನ್ ಶೇಲ್ ದಾಳಿಗೆ ಉಕ್ರೇನ್ ನೆಲದಲ್ಲೇ ಜೀವ ಬಿಟ್ಟಿದ್ರು. ರಾಣೆಬೆನ್ನೂರಿನ ಚಳಗೇರಿ ಗ್ರಾಮದ ನವೀನ್ ಜ್ಞಾನಗೌಡರ್ ಓದಲು ಹೋಗಿದ್ದಾಗ ಅಪ್ಪ ಅಮ್ಮನಿಗೆ ಮನೆ ಕಟ್ಟಿಕೊಡೋ ಉದ್ದೇಶ ಹೊಂದಿದ್ದ. ಆದ್ರೆ ಅದು ಈಡೇರದೆ ಅಲ್ಲೇ ಪ್ರಾಣ ಕಳೆದುಕೊಂಡಿದ್ದ. ಈಗ ಆತನ ಪೋಷಕರೇ ನವೀನ್ ಹೆಸರಲ್ಲಿ ಮನೆ ಕಟ್ಟಿಸಿದ್ದಾರೆ. ಡಾಕ್ಟರ್ ಆದ್ಮೇಲೆ ನಾನು ಏನೇನು ಮಾಡಬೇಕು ಅನ್ನೋ ಸುಮಾರು ಸತ್ತು ನಮ್ಮ ಹತ್ರ ಅವಾಗ ಡಿಸ್ಕಸ್ ಮಾಡ್ತಾ ಇದ್ದೆ. ತುಂಬ ಕನಸು ಅವನಿತ್ತು ಸರ್, ಆಸೆ, ದೊಡ್ಡ ಆಸೆ ಇತ್ತು. ಬಟ್ ಅವನು ಆಸೆಯಾಗಿ ಹೋಗಿತ್ತು. ಅದಕ್ಕೆ ಅವನ ಆಸೆ ಮನೆಗೋ ನಮಗೆ ನಾವೆಲ್ಲ ಒಟ್ಟಿಗೆ ಇರಬೇಕಾಗಿದ್ದು. ಮನೆ ಆಯಿತು ಬಿಟ್ಟು ಅವನೇ ಈಗ 27 ಲಕ್ಷ ವೆಚ್ಚದಲ್ಲಿ ನವೀನ್ ಮನೆ ನಿರ್ಮಾಣಗೊಂಡಿದೆ. ಮನೆ ಮುಂದೆ ನವೀನ್ ಚಿತ್ರವನ್ನು ಕಲ್ಲಿನ ಮೇಲೆ ಪೋಷಕರು ಕೆತ್ತಿಸಿದ್ದಾರೆ. ಅವ್ನು ಡಾಕ್ಟರ್ ಆಗಿ ಬಂದು ಮನೆ ಕಟ್ಟಿಸ್ತೇನೆ, ಅಣ್ಣ ನಾನು ಸೇರಿ ಮನೆ ಕಟ್ಟಿಸ್ತೇವೆ. ಮನೆ ಕಟ್ಟಿಸಿ ನಿಮ್ಮನ್ನ ಅಲ್ಲಿರ್ತೇನೆ, ನಾವೀಗ ಇರೋ ಶೆಡ್ಡನ್ನು ಆಸ್ಪತ್ರೆ ಮಾಡ್ತೇನೆ ಎಂದಿದ್ದ.
ಅದ್ರ ಮನೆಯನ್ನು ಅವ್ನ ನೆರಳಾಗಿರ್ಬೇಕು ಅಂತ ಅವ್ನ ಹೆಸರಿಟ್ಟು ಮನೆ ಕಟ್ಸಿದ್ವಿ. ಆದರೆ ಅವ್ನು ಬಡವ್ರ ಸೇವೆ ಮಾಡೋ ಅವನ ಆಸೆ, ಡಾಕ್ಟ್ರಾಗಿ ಅವ್ನ ಸೇವೆ ಮಾಡೋ ಆಸೆಯಾಗಿ ಉಳಿತು ಸರ್. ಇವತ್ತು ಮನೆ ಗೃಹ ಪ್ರವೇಶ ನೆರವೇರ್ತಿದೆ. ನವೀನ್ ಇಲ್ಲದಿದ್ರು ಆತನ ನೆರಳಲ್ಲಿ ಇದ್ದೀವಿ ಅಂತ ಹೆತ್ತವರು ಮಗನನ್ನ ನಿತ್ಯ ಸ್ಮರಿಸಿಕೊಳ್ತಿದ್ದಾರೆ. ರಮೇಶ್ BH, ನ್ಯೂಸ್ 18 ಹಾವೇರಿ. ಸಮಾಜದಲ್ಲಿ ಹೆಣ್ಣು ಗಂಡು ಹೇಗೋ ಹಾಗೇನೆ ತೃತೀಯ ಲಿಂಗಿಯರು ಕೂಡ ಎಲ್ಲರಿಗೂ ಬದುಕು ಕಟ್ಟಿಕೊಳ್ಳುವ ಸಮಾನ ಹಕ್ಕಿದೆ. ಇನ್ನಾದ್ರೂ ನಮಗೆ ಅವಮಾನ ಮಾಡಬೇಡಿ ಅಂತ ದುಡಿದು ತಿನ್ನೋ ಕೆಲಸ ಮಾಡ್ತಿದ್ದಾರೆ ಇವರು. ಪೂರ್ವಿ, ಡಿಂಪಲ್, ವೈಷ್ಣವಿ ಮತ್ತು ಚಂದನ ಇವರೇ ನೋಡಿ ಮಂಗಳಮುಖಿಯರು. ಈ ಹಿಂದೆ ಉಡುಪಿ ಮತ್ತು ಮಣಿಪಾಲ ನಗರದಲ್ಲಿ ಹಗಲೊತ್ತಲ್ಲಿ ಭಿಕ್ಷಾಟನೆ ನಡೆಸಿ ಬದುಕ್ತಾ ಇದ್ರು. ಹೊಟ್ಟೆಪಾಡಿಗಾಗಿ ಕೆಲವೊಮ್ಮೆ ದಾರಿ ತಪ್ಪಿದ್ದೂ ಉಂಟು. ಕಳೆದ ವರ್ಷ ಡಿಸೆಂಬರ್ 16ರಂದು ರಾತ್ರೋರಾತ್ರಿ ಸಿವಿಲ್ ಡ್ರೆಸ್ನಲ್ಲಿ ಬಂದ SP ಅಕ್ಷಯ್ ಹಾಕೆ ಎಲ್ಲರನ್ನೂ ತರಾಟೆಗೆ ತೆಗೆದುಕೊಂಡು ಬುದ್ಧಿ ಹೇಳಿಬಿಟ್ಟು ಕಳುಹಿಸಿದ್ರು. ಅಂದಿನಿಂದಲೇ ಹೊಸ ಜೀವನ ಆರಂಭಿಸಲು ನಿರ್ಧಾರ ಮಾಡಿದ್ರು. ಅದರ ಪರಿಣಾಮವೇ ಸಿಟಿ ಬಸ್ ನಿಲ್ದಾಣದಲ್ಲಿ ಕ್ಯಾಂಟೀನ್ ತೆರೆದಿದ್ದಾರೆ. ರಾತ್ರಿ 1ರಿಂದ ಮುಂಜಾನೆ 7ರ ತನಕ ರೈಸ್ ಬಾತ್, ಇಡ್ಲಿ, ಚಹಾ, ಕಾಫಿ, ಟೀ ಮಾರಾಟ ಮಾಡಿ ಬದುಕು ಕಟ್ಟಿಕೊಂಡಿದ್ದಾರೆ. ಸರ್ ಇವಾಗ ಜೀವನ ಪರವಾಗಿಲ್ಲ, ಅವಾಗಿನಕ್ಕಿಂತನೂ ಪರವಾಗಿಲ್ಲ. ಇವಾಗ ಏನೋ ಹೊಟ್ಟೆಪಾಡಿ ನಾವು ಎಷ್ಟಾದ್ರೂ ಮಾಡ್ತಾ ಇದೀವಿ ಸರ್. SP ಅವತ್ತು ಮಾಡಿರೋ ಅವತಾರಕ್ಕೆ ನಾವಿವತ್ತು ದುಡ್ಕೊಂಡು ತಿನ್ನಕ್ಕೆ ನಮಗೆ ಇದೊಂದು ಸಜೆಷನ್ ಸಿಕ್ಕಿದೆ. ನಮ್ಮಂತವ್ರಿಗೆ ಹೆಲ್ಪ್ ಮಾಡಿ, ನಮಗೆ ಗ್ಯಾಸ್ ಬೇಕು, ಒಲೆ ಬೇಕು, ನಮಗೊಂದು ತಳ್ಳ ಗಾಡಿ ಟೈಪ್ ಯಾವ್ದಾದ್ರು ಒಂದು ಡೊನೇಟ್ ಮಾಡ್ಕೊಡಿ ಅಂತ ನಾವು ಕೇಳ್ಕೊಂತೀವಿ. ಮಂಗಳಮುಖಿಯವ್ರ ಕೆಲಸ ಮಾಡೋದು ನೋಡಿ ನನಗೆ ಖುಷಿಯಾಗಿ ನಾ ಗಾಡಿ ಟೈರ್ ಮಾಡ್ಕೊಂಡು ಟೀ ಕುಡಿಯಕ್ಕೆ ಇಲ್ಲಿ ಬಂದೆ. ಯಾರು ಕೆಲಸ ಮಾಡಲ್ಲ, ಇವ್ರು ದುಡಿತಾ ಇದಾರೆ, ಇವ್ರಿಗೆ ಸಪೋರ್ಟ್ ಮಾಡಿ, ಯಾರು ಇವ್ರು ತೊಂದರೆ ಕೊಡಬೇಡಿ, ಇವ್ರಿಗೊಂದು ಸಹಾಯ ಮಾಡಿ ಅಷ್ಟೇ. ಸದ್ಯಕ್ಕೆ ಜನರಿಂದ ಉತ್ತಮ ರೆಸ್ಪಾನ್ಸ್ ಸಿಗ್ತಿದೆ. ರೆಸ್ಪಾನ್ಸ್ ಮಾತ್ರವಲ್ಲ, ಎಲ್ಲರಂತೆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು ನ್ಯೂಸ್ 18 ಕಳಕಳಿ. ಪರೀಕ್ಷಿತ್ ಸೇಠ್, ನ್ಯೂಸ್ 18. ನಾಡಿನೆಲ್ಲೆಡೆ ಶಿವರಾತ್ರಿ ಹಬ್ಬದ ಸಡಗರ ಜೋರಾಗಿತ್ತು. ರಾತ್ರಿ ಇಡೀ ಶಿವನಾಮ ಸ್ಮರಣೆ, ಜಾಗರಣೆ ನಡೆಯಿತು. ಎಲ್ಲೆಲ್ಲಿ ಶಿವ ಜಪ ಹೇಗಿತ್ತು ನೋಡಿ. ನಾಡಿನೆಲ್ಲೆಡೆ ನಿನ್ನೆಯಿಂದಲೂ ಜನರ ಬಾಯಿಯಲ್ಲಿ ಶಿವನಾಮ ಸ್ಮರಣೆ, ಗಂಗಾಧರನ ಜಪ, ಮಹಾಶಿವರಾತ್ರಿ ಹಬ್ಬ ಹಾಗೂ ಜಾಗರಣೆ ಹಿನ್ನೆಲೆ ಬೆಂಗಳೂರಿನ ಕಾಡುಮಲ್ಲೇಶ್ವರ, ಗವಿಗಂಗಾಧರೇಶ್ವರ, HAL ಬಳಿಯ ಶಿವೋಹಂನಲ್ಲಿ ಹಾಗೂ ಧರ್ಮಸ್ಥಳದ ಮಂಜುನಾಥೇಶ್ವರ, ಚಾಮರಾಜನಗರದ ಮಲೆಮಹದೇಶ್ವರ ಸೇರಿ ಎಲ್ಲ ದೇಗುಲಗಳಲ್ಲೂ ರಾತ್ರಿಯಿಡೀ ವಿಶೇಷ ಪೂಜೆ ಪುನಸ್ಕಾರ, ಅಭಿಷೇಕಗಳು ನಿರಂತರವಾಗಿ ನಡೆದವು. ಶಿವರಾತ್ರಿ ಜಾಗರಣೆ ಅಂದಮೇಲೆ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರಲೇಬೇಕು. JP ಪಾರ್ಕ್ನಲ್ಲಿ ಮುನಿರತ್ನ ಅವರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜಿಸಿದ್ರೆ, ಹುಬ್ಬಳ್ಳಿಯಲ್ಲೂ ರಾತ್ರಿ ಇಡೀ ಕಲಾವಿದರು ಹಾಡು ಕುಣಿತದ ಜೊತೆಗೆ ಜನಮನ ರಂಜಿಸಿದ್ರು. ಚಿದಂಬರ ನಟೇಶ್ವರ ಸದಾಶಿವ ಇನ್ನು 12 ಜ್ಯೋತಿರ್ಲಿಂಗ ಕ್ಷೇತ್ರದಲ್ಲೂ ಶಿವನಿಗೆ ವಿಶೇಷ ಪೂಜೆ ಪುನಸ್ಕಾರ ನಡೆದವು. ಉಜ್ಜಯಿನಿಯ ಮಹಾಕಾಳೇಶ್ವರ, ಸೌರಾಷ್ಟ್ರದ ಸೋಮನಾಥನಿಗೆ ಪೂಜೆ ನಡೆದವು. ಇನ್ನು ಸದ್ಗುರು ಜಗ್ಗಿ ವಾಸುದೇವ್ ನೇತೃತ್ವದಲ್ಲಿ ಕೊಯಮತ್ತೂರಿನಲ್ಲಿ ಆದಿಯೋಗಿ ಯೋಗ ಕೇಂದ್ರದಲ್ಲೂ ರಾತ್ರಿ ಇಡೀ ಕಾರ್ಯಕ್ರಮ ನಡೆದವು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕೂಡ ಪಾಲ್ಗೊಂಡಿದ್ರು. ಈಗ ಬ್ರೇಕ್ ಆದ್ಮೇಲೆ ಟಾಪ್ 18 at 8ಗೆ ಮತ್ತೆ ಸ್ವಾಗತ. ಕಿವಿ ಮೇಲೆ ಹೂ ಕಾಂಗ್ರೆಸ್ನ ಅಭಿಯಾನ ಇದು. ಈ ಅಭಿಯಾನಕ್ಕೆ ಈಗ ಟಕ್ಕರ್ ಕೊಡೋದಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ. ಕಾಂಗ್ರೆಸ್ ಅಭಿಯಾನಕ್ಕೆ ಬಿಜೆಪಿಯ ಪ್ರತಿ ಅಭಿಯಾನ ಏನು ಹಾಗಾದ್ರೆ? ಸದನ, ಸಾಮಾಜಿಕ ಜಾಲತಾಣ, ನಾಯಕರ ಸಮರ್ಪಕ ಬಳಕೆ. ಹಾಗಾದ್ರೆ ಬಿಜೆಪಿ ಯಾವ ರೀತಿಯಾಗಿ ಪ್ರತ್ಯಸ್ತ್ರವನ್ನ ಹೂಡ್ತಾ ಇದೆ, ಯಾವ ರೀತಿಯಾಗಿ ಈಗ ಕಾಂಗ್ರೆಸ್ಗೆ ಟಕ್ಕರ್ ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಅನ್ನೋದನ್ನ ನೋಡೋದಾದ್ರೆ, ಸಾಮಾಜಿಕ ಜಾಲತಾಣವನ್ನ ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳಬೇಕು. ಈ ಒಂದು ಸಾಮಾಜಿಕ ಜಾಲತಾಣದ ಮೂಲಕವೇ ಟಕ್ಕರ್ ಅನ್ನ ಕೊಡೋದು ಮಾತ್ರ ಅಲ್ಲ, ಸದನದಲ್ಲೂ ಈ ವಿಚಾರವನ್ನ ಹೇಳಿ ಟಕ್ಕರ್ ಕೊಡುವಂತಹ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಅನ್ನೋದು ಈಗ ಬಿಜೆಪಿ ಪಾಳ್ಯದಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತು.
ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಫೋನ್ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಈಗ ಕಾಂಗ್ರೆಸ್ನ ಅಭಿಯಾನಕ್ಕೆ ಬಿಜೆಪಿ ಪ್ರತ್ಯಸ್ತ್ರವನ್ನು ಹೂಡುವಂತಹ ಪ್ರಯತ್ನ ಇದು ಎಷ್ಟರ ಮಟ್ಟಿಗೆ ಈಗ ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತೆ? ಯಾಕಂದ್ರೆ ಬಹಳ ನಿಧಾನವಾಗಿ ಮಾಡ್ತಾ ಇದೆ ಬಿಜೆಪಿ. ಖಂಡಿತವಾಗ್ಲೂ ನವಿತಾ, ಈಗಾಗಲೇ 40% ಪೇ ಸಿಎಂ ಅನ್ನುವಂತ ಅಭಿಯಾನ ಏನಿತ್ತು ಅದು ರಾಜ್ಯ ಬಿಜೆಪಿ ಸರ್ಕಾರಕ್ಕೆ ದೊಡ್ಡ ಮುಜುಗರವನ್ನು ತರಿಸಿತ್ತು. ಅದಕ್ಕೋಸ್ಕರವಾಗಿನೇ ಈಗ ಮತ್ತೆ ಕಾಂಗ್ರೆಸ್ ಹೂ ಇಡುವಂತ ಅಭಿಯಾನವನ್ನು ಮಾಡ್ತಾ ಇದೆ. ಇದು ಎಲ್ಲೊಂದ್ ಕಡೆ ಚುನಾವಣೆ ಒತ್ತಿರುವಂತ ಸಂದರ್ಭದಲ್ಲಿ ಮತ್ತೆ ಮುಜುಗರ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಸಮರ್ಥವಾಗಿ ಅದನ್ನ ನಿಭಾಯಿಸುವಂತ ನಿಟ್ಟಿನಲ್ಲಿ ಒಂದಷ್ಟು ತಂತ್ರಗಾರಿಕೆಯನ್ನ ರಾಜ್ಯದ ಬಿಜೆಪಿ ನಾಯಕರು ಮಾಡ್ಕೊಂಡಿರುವಂತದ್ದು. ಈಗಾಗಲೇ ನಾಳೆ ಸದನ ನಡೀತಾ ಇದೆ. ಸದನದಲ್ಲೂ ಮುಖ್ಯವಾಗಿ ಬಜೆಟ್ ಚರ್ಚೆ ಆದಂತ ಸಂದರ್ಭದಲ್ಲಿ ಈಗಾಗಲೇ ಹೂ ಅಂತ ಅಭಿಯಾನವನ್ನು ಕಾಂಗ್ರೆಸ್ ಏನು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಅದು ಎಲ್ಲಾ ಕಡೆನೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಮತ್ತೆ ಎಲ್ಲೊಂದ್ ಕಡೆಗೆ ಬರೀ ಭರವಸೆಗಷ್ಟೇ ಇದು ಪೂರಕವಾಗ್ತಾ ಇದೆ. ಇದು ಯಾವುದೇ ಕಾರಣಕ್ಕೂ ಕೂಡ ಈಡೇರಲ್ಲ ಅನ್ನೋದು ಏನು ಪ್ರಚಾರವನ್ನು ಕೂಡ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಅದಕ್ಕೆ ಕೌಂಟರ್ ಕೊಡುವಂತ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಮತ್ತೆ ಮುಖ್ಯವಾಗಿ ಅಂದ್ರೆ ಈಗಾಗಲೇ ಅವ್ರು ಎಲ್ಲಾ ಕಡೆನೂ ಕೂಡ ಗೋಡೆಗಳಲ್ಲಿ ಸ್ಟಿಕ್ಕರ್ ಅನ್ನು ಅಂಟಿಸ್ತಾ ಇದ್ದಾರೆ. ಅದೇ ಮಾದರಿಯಲ್ಲೂ ಕೂಡ ಮಾಡೋದಕ್ಕೂ ಕೂಡ ಈಗಾಗಲೇ ಬಿಜೆಪಿ ಚಿಂತನೆಯನ್ನ ಮಾಡಿರುವಂತದ್ದು. ಮತ್ತೆ ಸದನದಲ್ಲೂ ಕೂಡ ಬಜೆಟ್ ನ ಸಮರ್ಥ ಯೋಜನೆಗಳ ಮುಖಾಂತರವಾಗಿ ತಿರುಗೇಟು ಕೊಡುವಂತದ್ದು. ಮತ್ತೆ ಕಾಂಗ್ರೆಸ್ನ ಸರ್ಕಾರದ ಇಂದಿನ ಕಾಲದಲ್ಲಿ ಏನೋ ಭರವಸೆಯನ್ನು ಕೊಟ್ಟಿದ್ರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ 2018 ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಒಂದಷ್ಟು ಯೋಜನೆಗಳನ್ನ ಚುನಾವಣೆ ಗೆಲ್ಲುವಂತ ನಿಟ್ಟಿನಲ್ಲಿ ಪ್ರಕಟವನ್ನು ಮಾಡಿದ್ರು. ಆದ್ರೆ ಎಲ್ಲೊಂದ್ ಕಡೆ ಅದನ್ನ ಸಂಪೂರ್ಣವಾಗಿ ಪೂರೈಸುವಂತ ನಿಟ್ಟಿನಲ್ಲಿ ಅದನ್ನ ನಿರ್ಧಾರವನ್ನ ಮಾಡಿಲ್ಲ ಅನ್ನೋದು ಆ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡುವಂತದ್ದು. ಮತ್ತೆ ಇಂದಿನ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳಾಗಿರ್ಬೋದು ಮತ್ತೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಾಲದಲ್ಲಿ ನಡೆದಿರುವಂತ ಎನ್ನಲಾಗಿರ್ತಕ್ಕಂಥ ಹಗರಣಗಳೇನಿದೆ ಅವು ಆಗಿರ್ಬೋದು ಮತ್ತೆ ಬಜೆಟ್ ನ ಸಂಬಂಧಪಟ್ಟಂತ ಯೋಜನೆಗಳು ಈ ಮುಖಾಂತರವಾಗಿ ಒಂದಷ್ಟು ಕಾಂಗ್ರೆಸ್ ಯಾವ ರೀತಿ ಕೌಂಟರ್ ಕೊಡ್ತಾ ಇದೆ ಅದಕ್ಕೆ ಪ್ರತಿ ಕೌಂಟರ್ ಕೊಡುವಂತ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಪೋಸ್ಟ್ಗಳನ್ನ ಅಂಟಿಸುವಂತದ್ದು ಆಗಿರ್ಬೋದು ಮತ್ತೆ ಸೋಷಿಯಲ್ ಮೀಡಿಯಾದ ಮುಖಾಂತರವಾಗಿ ತಿರುಗೇಟು ಕೊಡುವಂತದ್ದು. ಮತ್ತೆ ಬಜೆಟ್ ಸೆಷನ್ ಅಲ್ಲೂ ಕೂಡ ಒಂದು ರೀತಿ ಪ್ರತಿ ಆಡಳಿತ ಪಕ್ಷದ ಸದಸ್ಯರ ಮುಖಾಂತರವಾಗಿ ತಿರುಗೇಟು ಕೊಡುವಂತ ನಿಟ್ಟಿನಲ್ಲಿ ಒಂದಷ್ಟು ತಂತ್ರಗಾರಿಕೆಯನ್ನ ಮಾಡಿರುವಂತದ್ದು. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಚುನಾವಣೆ ಹೊತ್ತಲ್ಲಿ ಯಾವುದೇ ಕಾರಣಕ್ಕೂ ಮುಜುಗರ ತರಬಾರದು ಮತ್ತೆ ಸರ್ಕಾರಕ್ಕೂ ಕೂಡ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು ಆ ಒಂದು ನಿಟ್ಟಿನಲ್ಲಿ. ಓಕೆ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ವಿಧಾನಸೌಧದ ಬಳಿ ಸಿಕ್ಕಿದ್ದ 10 ಲಕ್ಷ ರೂಪಾಯಿ ಹಣದ ಮೂಲ ಪತ್ತೆಯಾಗಿದೆ. 3 ಬಳಿ ಸಾಲವನ್ನ ಪಡೆದಿದ್ರು ಎಂಜಿನಿಯರ್ ಜಗದೀಶ್ ಅನ್ನೋದು ತನಿಖೆಯ ವೇಳೆ ಗೊತ್ತಾಗಿದೆ. ಚೆಕ್ ಬೌನ್ಸ್ ಕೇಸ್ನಿಂದ ಮುಕ್ತಿ ಪಡೆಯೋದಕ್ಕಾಗಿ ಸಾಲವನ್ನ ಪಡೆದಿದ್ರಂತೆ ಜಗದೀಶ್. 3 ಬಳಿ ಸಾಲವನ್ನ ಪಡೆದುಕೊಂಡಿದ್ರು. ಆ ಒಂದು ಸಾಲದ ಮೂಲ ಏನು, ಯಾರ್ಯಾರಿಂದ ಪಡ್ಕೊಂಡಿದ್ರು ಅನ್ನೋದು ಕೂಡ ಈಗ ತನಿಖೆಯ ವೇಳೆ ಸಿಕ್ಕಿದೆ. ಸಾಕ್ಷ್ಯವನ್ನ ಪತ್ತೆ ಹಚ್ಚಿದ್ದಾರೆ ಪೊಲೀಸರು. ಈ ಮೂಲಕ ಈ ಕೇಸನ್ನ ಕ್ಲೋಸ್ ಮಾಡುವಂತಹ ಹಂತದಲ್ಲಿದೆ. ಚೆಕ್ ಬೌನ್ಸ್ ಕೇಸ್ ಇತ್ಯರ್ಥಕ್ಕೆ ಹಣವನ್ನ ತಂದಿದ್ರು. ಮುಜುಗರ ಆಗಬಾರ್ದು ಚೆಕ್ ಬೌನ್ಸ್ ನಿಂದಾಗಿ ಅಂತ ಹೇಳಿ ಹಣವನ್ನ ತಂದಂತಹ ಸಂದರ್ಭದಲ್ಲಿ ಜಗದೀಶ್ ಸಿಕ್ಕಿಬಿದ್ದಿದ್ರು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಈಗ ಹಣದ ಮೂಲ ಪತ್ತೆಯಾಗಿದೆ, ಹಾಗಾಗಿ ಇದನ್ನ ಕ್ಲೋಸ್ ಮಾಡ್ತಾರಾ ಪೊಲೀಸರು? ಜೊತೆಗೆ ಮುಂದಿನ ಕಾನೂನು ಪ್ರೋಸೆಸ್ ಏನೇನು? ನವಿತಾ, ಏನು ವಿಧಾನಸೌಧ ಬಳಿ ಸಿಕ್ಕಂತ ಒಂದು 10 ಲಕ್ಷ ಹಣ ಏನಿದೆ ಆ ಒಂದು ಹಣಕ್ಕೆ ಸಂಬಂಧಪಟ್ಟಂತೆ ಅಸಿಸ್ಟೆಂಟ್ ಇಂಜಿನಿಯರ್ ಜಗದೀಶ್ ಅವರು ಒಂದು ಕೆಲವು ಮಾಹಿತಿಗಳನ್ನ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಏನು ಹಣ ಎಲ್ಲಿಂದ ಬಂತು ಮತ್ತೆ ಯಾರು ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾಗಿ ಒಂದು ಮಾಹಿತಿಯನ್ನ ಈಗ ಪೊಲೀಸರಿಗೆ ಒದಗಿಸಿರುವಂತದ್ದು. ಏನು ಅವರು ಹೇಳಿದಂತೆ ಏನು ಮೂವರು ತಮ್ಮ ಇಬ್ಬರು ಸಹೋದ್ಯೋಗಿಗಳು ಮತ್ತೆ ಒಬ್ಬ ಗುತ್ತಿಗೆದಾರನ ಬಳಿ ಹಣವನ್ನ ಸಾಲವಾಗಿ ಪಡೆದಿದೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಆ ಸಲುವಾಗಿ ವಿಧಾನಸೌಧ ಪೊಲೀಸರು ಆ ಮೂವರನ್ನು ಸಹ ಕರೆಸಿ ಅವರಿಂದ ಸಾಲ ಪಡೆದಿರುವಂತ ಬಗ್ಗೆ ಒಂದು ಕೆಲವು ಮಾಹಿತಿಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಏನು ಪೊಲೀಸರ ವಿಚಾರಣೆ ವೇಳೆ ಒಬ್ಬ ಗುತ್ತಿಗೆದಾರರಿಂದ 5 ಲಕ್ಷ ಮತ್ತೆ ಅದೇ ರೀತಿ ತಮ್ಮ ಇಬ್ಬರು ಸಹೋದ್ಯೋಗಿಗಳಿಂದ 3.5 ಲಕ್ಷ ಮತ್ತೆ ಇನ್ನೊಬ್ಬರ ಬಳಿ 1.5 ಲಕ್ಷ ಹಣವನ್ನ ಸಾಲವಾಗಿ ಪಡೆದಿರುವಂತದ್ದು ಸಹ ಗೊತ್ತಾಗಿದೆ. ಈಗಾಗಲೇ ಅವರ ಒಂದು ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡಿಕೊಂಡು ಆ ಒಂದು ಬ್ಯಾಂಕ್ ಏನು ಜಗದೀಶ್ ಮೇಲೆ 2 ಚೆಕ್ ಬೌನ್ಸ್ ಪ್ರಕರಣಗಳು ಸಹ ಇರುವಂತದ್ದು. ಆ ಒಂದು ಚೆಕ್ ಬೌನ್ಸ್ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಏನ್ ಕೇಸ್ ಇದೆ ಮತ್ತೆ ಎಲ್ಲಿ ಕೇಸ್ ನಡೀತಾ ಇದೆ ಅನ್ನೋದನ್ನ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಈ ಒಂದು ಕೇಸ್ ನ ಒಂದು ಅಂತಿಮ ಘಟ್ಟಕ್ಕೆ ತನಿಖೆಯನ್ನ ತಂದಿದ್ದಾರೆ. ಬಹುಶಃ ಅವರ ಒಂದು ಹೇಳಿಕೆಗಳನ್ನ ಆಧರಿಸಿ ಮತ್ತೆ ಆ ಒಂದು ಸ್ಟೇಟ್ಮೆಂಟ್ ಕಾಪಿಗಳನ್ನ ಪಡೆದು ಈ ಒಂದು ಕೇಸನ್ನ ಕ್ಲೋಸ್ ಮಾಡುವಂತಕ್ಕೂ ಸಹ ಈಗ ಪೊಲೀಸ್ ತನಿಖೆ ಬಂದಿರುತ್ತದೆ. ಇದಕ್ಕೆ ಸಂಬಂಧಪಟ್ಟಂತ ಕೆಲವು ಹೇಳಿಕೆಗಳು ಮತ್ತೆ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಿ ಈಗ ಏನ್ ತನಿಖೆ ಆಗಿದೆ ಮತ್ತೆ ಹಣ ಯಾರಿಗೆ ಸೇರ್ತಾ ಇತ್ತು ಮತ್ತೆ ಆ ಒಂದು ಚೆಕ್ ಬೌನ್ಸ್ ಏನಿದೆ ಆ ಒಂದು ಚೆಕ್ ಬೌನ್ಸ್ಗೆ ಮುಜುಗರ ಆಗ್ಬಾರ್ದು ಅಂತ ಹೇಳಿ ಅದಕ್ಕೆ ವಾಪಸ್ ಕೊಡೋದಕ್ಕೆ ಈ ಒಂದು ಹಣವನ್ನ ತರ್ತಾ ಇರೋದಾಗಿ ಜಗದೀಶ್ ಸ್ಟೇಟ್ಮೆಂಟ್ ಹೇಳಿ ವಿಚಾರಣೆ ವೇಳೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಈಗ 10 ಲಕ್ಷ ಹಣ ಬೇರೆಯವರಿಂದ ಸಾಲ ಪಡೆದಿರೋದು ಅನ್ನೋದೀಗ ಪೊಲೀಸರಿಗೂ ಸಹ ಗೊತ್ತಾಗಿದೆ. ಅದರಿಂದ ಈ ಒಂದು ಪ್ರಕರಣವನ್ನ ಇನ್ನು ಕೆಲವೇ ದಿನಗಳಲ್ಲಿ ಒಂದು ಅಂತಿಮ ಹಂತಕ್ಕೆ ತಂದು ಅದಕ್ಕೆ ಸಂಬಂಧಪಟ್ಟಂತ ಏನು ಡಾಕ್ಯುಮೆಂಟ್ಸ್ ಇದೆ ಅದನ್ನ ಕೇಸ್ ಫೈಲ್ ನಲ್ಲಿ ರಿಜಿಸ್ಟರ್ ಮಾಡಿ ಅದನ್ನು ಕೋರ್ಟ್ಗೆ ಕೊಡೋದಕ್ಕೆ ಪೊಲೀಸರು ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಥ್ಯಾಂಕ್ ಯು ಮುನಿರಾಜು. ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ 8 ಸುದ್ದಿಯನ್ನ ನೋಡೋಣ. ದೊಡ್ಡಬಳ್ಳಾಪುರದಲ್ಲಿ ಕ್ರಿಕೆಟ್ ವಿಚಾರಕ್ಕೆ ಕೊಲೆ ಮಾಡಿದ ಆರೋಪಿಗಳ ಕಾಲಿಗೆ ಪೊಲೀಸರು ಗುಂಡು ಹೊಡೆದಿದ್ದಾರೆ. ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದ ವಿನಯ್ ಮತ್ತು ತ್ರಿಮೂರ್ತಿ
ದೊಡ್ಡಬಳ್ಳಾಪುರದ ರೈಲ್ವೆ ನಿಲ್ದಾಣದ ಬಳಿ ಬಂದಿದ್ರು. ಸ್ನೇಹಿತರ ಬಳಿ ಹಣ ತೆಗೆದುಕೊಂಡು ಹೋಗೋದಕ್ಕೆ ಅಲ್ಲಿ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನಿಸಿದ್ರು. ಆಗ ಬಂಧಿಸೋದಕ್ಕೆ ಬಂದ ಪೊಲೀಸರ ಮೇಲೆಯೇ ಆರೋಪಿಗಳು ಮಾರಕಾಸ್ತ್ರಗಳಿಂದ ಚುಚ್ಚೋದಕ್ಕೆ ಯತ್ನಿಸಿದ್ದಾರೆ. ಅದರಿಂದ ಆತ್ಮರಕ್ಷಣೆಗಾಗಿ ಆರೋಪಿಗಳ ಕಾಲಿಗೆ ಪೊಲೀಸರು ಗುಂಡು ಹೊಡೆದಿದ್ದಾರೆ. ಮೊನ್ನೆ ದೊಡ್ಡಬೆಳವಂಗಲದಲ್ಲಿ ನಡೀತಾ ಇದ್ದ ಕ್ರಿಕೆಟ್ ಟೂರ್ನಮೆಂಟ್ ವೇಳೆ ಭರತ್ ಮತ್ತು ಪ್ರತೀಕ್ ಅನ್ನುವ ಇಬ್ಬರು ಯುವಕರನ್ನ ಚುಚ್ಚಿ ಕೊಲೆ ಮಾಡಲಾಗಿತ್ತು. ನಿನ್ನೆ ಸಚಿವ ಎಂಟಿಬಿ ನಾಗರಾಜ್ ಆರೋಪಿಗಳನ್ನ 24 ಗಂಟೆ ಒಳಗೆ ಬಂಧಿಸುತ್ತೇವೆ ಅನ್ನುವ ಭರವಸೆ ಕೊಟ್ಟಿದ್ರು. ಭರವಸೆ ಕೊಟ್ಟ 24 ಗಂಟೆ ಒಳಗೆ ಆರೋಪಿಗಳನ್ನ ಬಂಧಿಸಲಾಗಿದೆ. ಬಾಗಲಕೋಟೆ ವಿದ್ಯಾಗಿರಿಯಲ್ಲಿ ನಿನ್ನೆ ರಾತ್ರಿ ಬಿಸಿಎ ವಿದ್ಯಾರ್ಥಿಗೆ ಚಾಕುವಿನಿಂದ ಇರಿಯಲಾಗಿದೆ. ವಿದ್ಯಾಗಿರಿಯ ಸಿಬಿಎಸ್ಇ ಶಾಲಾ ರಸ್ತೆಯ ಈರಣ್ಣನ ಗುಡಿಯ ಹತ್ತಿರ ಈ ಘಟನೆ ನಡೆದಿದೆ. ನಿನ್ನೆ ರಾತ್ರಿ ಬೈಕ್ನಲ್ಲಿ ಪ್ರಶಾಂತ್ ಹಾಗೂ ಪ್ರಕಾಶ್ ಅನ್ನುವರು ಬಂದು ಬಿಸಿಎ ವಿದ್ಯಾರ್ಥಿ ಕೃಷ್ಣ ಹೆಳವರ್ ಅನ್ನುವಾತನಿಗೆ ಚಾಕುವಿನಿಂದ ಇರಿದು ಪರಾರಿಯಾಗಿದ್ದಾರೆ. ವಿಷಯ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಎಸ್ಪಿ ಜಯಪ್ರಕಾಶ್ ದೌಡಾಯಿಸಿ ಪರಿಶೀಲನೆ ಮಾಡಿದ್ರು. ಚಾಕು ಇರಿತಕ್ಕೆ ಒಳಗಾದ ಕೃಷ್ಣ ಜೀವಕ್ಕೆ ಅಪಾಯ ಇಲ್ಲ ಅಂತ ಎಸ್ಪಿ ಜಯಪ್ರಕಾಶ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಜಾಗದ ವಿಷಯಕ್ಕೆ ಎರಡು ಕುಟುಂಬಗಳು ಮನ ಬಂದಂತೆ ಹೊಡೆದಾಡಿಕೊಂಡಿರುವ ಘಟನೆ ಹಾವೇರಿಯಲ್ಲಿ ನಡೆದಿದೆ. ಶಿಗ್ಗಾವಿ ತಾಲೂಕಿನ ಕಮಲಾನಗರದಲ್ಲಿ ಚಾಕು, ಕಲ್ಲು ಹಾಗೂ ಬಡಿಗೆಯಿಂದ ಹೊಡೆದಾಡಿಕೊಳ್ಳಲಾಗಿದ್ದು 8 ಮಂದಿಗೆ ಗಾಯಗಳಾಗಿವೆ. ಓರ್ವನ ಸ್ಥಿತಿ ಗಂಭೀರವಾಗಿದೆ. ಚಾಕುವಿನಿಂದ ಹಲ್ಲೆ ಮಾಡಿದ್ದಕ್ಕೆ ಹಲವರ ಕೈ ಬೆರಳುಗಳು ಕಟ್ಟಾಗಿವೆ. ತಲೆಗೆ ಗಂಭೀರ ಗಾಯಗಳಾಗಿದೆ. ಸುರೇಶ್ ಲಮಾಣಿ ಅನ್ನುವಾತ ಮನಸ್ಸೋ ಇಚ್ಛೆ ಚಾಕುವಿನಿಂದ ಇರಿದಿದ್ದಾನಂತೆ. ಇನ್ನು ಕಲ್ಲು ಎಸೆಯುವ ದೃಶ್ಯಗಳು ಮೊಬೈಲ್ನಲ್ಲಿ ಸೆರೆಯಾಗಿವೆ. ನಟ ಧ್ರುವ ಸರ್ಜಾ ಅವರ ಅಪ್ಪಟ ಅಭಿಮಾನಿ ಪೃಥ್ವಿರಾಜ್ ಫೆಬ್ರವರಿ 14ರಂದು ಬೈಕ್ನಿಂದ ಬಿದ್ದು ಗಾಯವಾಗಿ ಬ್ರೈನ್ ಡೆಡ್ ಆಗಿದೆ. ಆತನಿಗೆ ಎಂಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ಪೃಥ್ವಿರಾಜ್ಗೆ ಧ್ರುವ ಅವರನ್ನ ನೋಡಬೇಕು ಅನ್ನೋದು ಕೊನೆಯ ಆಸೆಯಾಗಿತ್ತು. ಅಭಿಮಾನಿಗೆ ಆಕ್ಸಿಡೆಂಟ್ ಆದ ವಿಷಯ ತಿಳಿದು ಧ್ರುವ ಸರ್ಜಾ ಆಸ್ಪತ್ರೆಗೆ ಭೇಟಿ ಕೊಟ್ಟು 5 ಲಕ್ಷ ಸಹಾಯಧನ ಕೊಟ್ಟಿದ್ದಾರೆ. ಅಭಿಮಾನಿಯ ಕುಟುಂಬಕ್ಕೆ ಧೈರ್ಯ ತುಂಬಿದ್ದಾರೆ. ಜನವರಿ 27ರಿಂದ ಬೆಂಗಳೂರಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ಟಾಲಿವುಡ್ ನಟ ನಂದಮೂರಿ ತಾರಕ ರತ್ನ ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದಾರೆ. ಆಂಧ್ರದ ಚಿತ್ತೂರು ಜಿಲ್ಲೆಯ ಕುಪ್ಪಂ ಬಳಿ ಟಿಡಿಪಿ ಪಾದಯಾತ್ರೆ ವೇಳೆ ತಾರಕ್ ಹೃದಯಾಘಾತಕ್ಕೆ ಒಳಗಾಗಿ ಕುಸಿದು ಬಿದ್ದಿದ್ರು. 23 ದಿನಗಳಿಂದ ಚಿಕಿತ್ಸೆ ಪಡಿತಾ ಇದ್ದ ತಾರಕ ರತ್ನ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ಪಾರ್ಥಿವ ಶರೀರವನ್ನ ಆಂಬ್ಯುಲೆನ್ಸ್ ಮೂಲಕ ಕುಟುಂಬಸ್ಥರು ಹೈದರಾಬಾದ್ಗೆ ತೆಗೆದುಕೊಂಡು ಹೋಗಿದ್ದಾರೆ. ತಾರಕ್ ಸಾವಿನ ಬಗ್ಗೆ ಸೂಕ್ತ ಮಾಹಿತಿ ಕೊಟ್ಟಿಲ್ಲ, ಅಂತಿಮ ದರ್ಶನಕ್ಕೂ ಅವಕಾಶ ಕೊಟ್ಟಿಲ್ಲ, ಹಿಂಬದಿಯಿಂದ ಆಂಬ್ಯುಲೆನ್ಸ್ ಮೂಲಕ ರವಾನಿಸಿದ್ದಾರೆ ಅಂತ ನಾರಾಯಣ ಹೃದಯಾಲಯ ಬಳಿ ತಾರಕ ರತ್ನ ಅವರ ಫ್ಯಾನ್ಸ್ ಆಕ್ರೋಶ ಹೊರಹಾಕಿದ್ದಾರೆ. ಬಿಹಾರದ ಧನ್ಪುರ್ನ ವಿಕ್ರಮ್ ಶಾಹಿದ್ ಚೌಕ್ ಬಳಿ ಭೀಕರ ಅಪಘಾತ ಸಂಭವಿಸಿದೆ. ರಸ್ತೆಯಲ್ಲಿ ನಿಂತಿದ್ದ ವ್ಯಕ್ತಿ ಮೇಲೆ ಪಿಕಪ್ ವಾಹನ ಹರಿದಿದೆ. ರಸ್ತೆಯಲ್ಲಿ ಬೈಕ್ ಬಳಿ ಮೂವರು ಮಾತನಾಡಿಕೊಂಡು ನಿಂತಿದ್ರು. ಪಕ್ಕದ ರಸ್ತೆಯಿಂದ ಬಂದ ಪಿಕಪ್ ವಾಹನ ತಿರುವು ಪಡೆಯುವಾಗ ನಿಂತಿದ್ದ ವ್ಯಕ್ತಿ ಮೇಲೆ ಹರಿದಿದೆ. ಘಟನೆಯಲ್ಲಿ ಆತನ ಕಾಲಿಗೆ ಗಂಭೀರ ಗಾಯವಾಗಿದೆ. ಟರ್ಕಿಯಲ್ಲಿ ಭೂಕಂಪವಾಗಿ ಅಲ್ಲಿನ ಸ್ಥಿತಿ ಅಯೋಮಯವಾಗಿದೆ. ಸಾವಿರಾರು ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಆದರೆ ಆಶ್ಚರ್ಯಕರ ರೀತಿಯಲ್ಲಿ ವ್ಯಕ್ತಿಯೋರ್ವ 278 ಗಂಟೆಗಳ ಕಾಲ ಅನ್ನ ನೀರಿಲ್ಲದೆಯೂ ಬದುಕಿದ್ದಾನೆ. 11 ದಿನಗಳ ಕಾಲ ಅವಶೇಷಗಳಡಿ ಇದ್ದ ವ್ಯಕ್ತಿ ಅವಶೇಷಗಳನ್ನ ತೆರವು ಮಾಡುವ ವೇಳೆ ಪತ್ತೆಯಾಗಿದ್ದಾನೆ. ಟಿ20 ವಿಶ್ವಕಪ್ 2023 ಟೂರ್ನಿಯಲ್ಲಿ ಸತತ 2 ಪಂದ್ಯ ಗೆದ್ದಿದ್ದ ಭಾರತದ ಗೆಲುವಿನ ಓಟಕ್ಕೆ ಬ್ರೇಕ್ ಬಿದ್ದಿದೆ. ನಿನ್ನೆ ನಡೆದ ಪಂದ್ಯದಲ್ಲಿ ಭಾರತ ಇಂಗ್ಲೆಂಡ್ ವಿರುದ್ಧ 11 ರನ್ಗಳಿಂದ ಸೋಲು ಕಂಡಿದೆ. ಇದರೊಂದಿಗೆ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯ ಭಾರತದ ಕನಸು ಭಗ್ನವಾಗಿದೆ. ಟಾಸ್ ಗೆದ್ದು ಮೊದಲು ಫೀಲ್ಡಿಂಗ್ ಮಾಡಿಕೊಂಡ ಭಾರತ ತಂಡ ಇಂಗ್ಲೆಂಡ್ ತಂಡವನ್ನ 7 ವಿಕೆಟ್ ನಷ್ಟಕ್ಕೆ 151 ರನ್ಗಳಿಗೆ ಕಟ್ಟಿ ಹಾಕಿತ್ತು. ಭಾರತ ಪರ ರೇಣುಕಾ ಸಿಂಗ್ 15 ರನ್ ಕೊಟ್ಟು 5 ವಿಕೆಟ್ ಪಡೆದರು. 151 ರನ್ಗಳ ಗುರಿ ಬೆನ್ನತ್ತಿದ ಭಾರತೀಯ ಆಟಗಾರ್ತಿಯರು 5 ವಿಕೆಟ್ ನಷ್ಟಕ್ಕೆ 140 ರನ್ ಗಳಿಸಲಷ್ಟೇ ಶಕ್ತವಾದರು. ಭಾರತ ಪರ ಸ್ಮೃತಿ ಮಂದಾನ 52 ರನ್ ಗಳಿಸಿದ್ರೆ ರಿಚಾ ಘೋಷ್ 47 ರನ್ ಗಳಿಸಿದ್ರು. ಇದರೊಂದಿಗೆ ಇಂಗ್ಲೆಂಡ್ ತಂಡ 11 ರನ್ಗಳಿಂದ ಭಾರತವನ್ನ ಮಣಿಸುವಲ್ಲಿ ಯಶಸ್ವಿಯಾಯಿತು. ಈಗ ಫಿನೋಲೆಕ್ಸ್ ಪೈಪ್ಸ್ ಅರ್ಪಿಸುವ ವೆದರ್ ರಿಪೋರ್ಟ್ ನೋಡೋಣ.